ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಆಟೋ ಕನ್ನಡಿಗ. ಸೊ ಗಾಡಿ ಇಲ್ಲೈತೆ. ಅಂಗಡಿ ಹತ್ರ ಹೋಗಿದ್ದೆ. ಅಂಗಡಿ ಹತ್ರದಿಂದ ಇಲ್ಲಿಗೆ ಒಂದು ಡ್ಯೂಟಿ ಬಂತು. 50 ರೂಪಾಯಿ ಡ್ಯೂಟಿ ಕರ್ಕೊಂಡ್ ಬಂದ್ ಬಿಟ್ಟೆ. ಇವಾಗ ಅಂಗಡಿ ಹತ್ರ ಹೋಗಿ ಅಲ್ಲಿಂದ ಡ್ಯೂಟಿನ ಸ್ಟಾರ್ಟ್ ಮಾಡೋಣ. ಟೀ ಕುಡ್ಕೊಳ್ಳೋಣ. ಅಂಗಡಿನ ಓಪನ್ ಮಾಡ್ಬಿಟ್ಟು ಅಮ್ಮ ಕ್ಲೀನ್ ಮಾಡ್ತಾ ಇದ್ರು. ಆ ಟೈಮಲ್ಲಿ ಒಂದು ಬಾಡಿಗೆ ಬಂತು. ಜಿಕೆ ಬಿಟ್ಬಿಡಿ ಅಂತ ಕರ್ಕೊಂಡ್ ಬಂದ್ ಬಿಟ್ಟೆ. ಇವಾಗ ಅಂಗಡಿ ಹತ್ರ ಹೋಗಿ ಟೀ ಕುಡ್ಕೊಂಡು ಅಲ್ಲಿಂದ ಡ್ಯೂಟಿನ ಸ್ಟಾರ್ಟ್ ಮಾಡೋಣ. ಯಾಕೋ ಗೊತ್ತಿಲ್ಲ, ಗಂಟಲು ಫುಲ್ ಕೆರೆತ. ಮಾತ್ರ ತಗೊಳ್ಳಿ, ಕಿರಿಕಿರಿ ದೂರಗೊಳಿಸಿ. ಸರಿಯಾಗಿ ಮಾತಾಡಕ್ಕೆ ಆಯ್ತಾ ಇಲ್ಲ. ಇನ್ನೊಂದು 365 ಡೇಸ್ ಚಾಲೆಂಜ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೀನಿ. 365 ದಿನ ವಿಡಿಯೋಸ್, 1 ವರ್ಷ ಪೂರ್ತಿ. ಇದನ್ನ ನಾನು ಕಳೆದ ಬಾರಿ ಡಿಸೆಂಬರ್ ಅಲ್ಲಿ ಈ ಐಫೋನ್ ತಗೊಂಡಾಗ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೆ, ಬಟ್ ಆಗಿರ್ಲಿಲ್ಲ. ಇನ್ಮೇಲೆ ಕಂಟಿನ್ಯೂ ನಾನ್ ಸ್ಟಾಪ್ ಮಾಡ್ತೀನಿ ವಿಡಿಯೋಸ್, ಬ್ಲಾಗ್, ಆಟೋ ಬ್ಲಾಗ್, ಮತ್ತೆ ನಡುವೆ ಪ್ಯಾಸೆಂಜರ್ ಜೊತೆ ಸ್ವಲ್ಪ ಕನ್ವರ್ಸೇಷನ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಆದಷ್ಟು ಬೇಗ ಮಾಡ್ತೀನಿ. ಹೆವಿ ಚಳಿ ಚಳಿ ತಾಳಕ್ಕಾಯ್ತಾ ಇಲ್ಲ. ಚಳಿ ಚಳಿ ತಾಳೆನ್ನು ಈ ಚಳಿಯ ಆಹಾ. ನನ್ನ ಹುಡಿ ಇತ್ತು, ಹೇಗೋ ಕಿವಿ ಪ್ಯಾಕ್ ಆಗಿದ್ವು. ಇವತ್ತು ಏನು ಇಲ್ಲ, ಬರೀ ಈ ಜಾಕೆಟ್. ಇಲ್ಲಿ ಮಾತ್ರ ಬಿಸಿ ಐತೆ, ಇಲ್ಲಿ ಮಾತ್ರ ಫುಲ್ ತಣ್ಣಗೆ. ನಮಗೆಲ್ಲ ಗೊತ್ತಾಗೋಯ್ತು. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಡ್ಯೂಟಿ. ಅದಕ್ಕಿಂತ ಮುಂಚೆ ಫಸ್ಟ್ ಹೋಗಿ ಒಂದು ಟೀ ಕುಡಿಯೋಣ ಬನ್ನಿ. ಡ್ಯೂಟಿ 456 ರುಪೀಸ್, ಜಸ್ಟ್ ಮಿಸ್. ಅಕ್ಸೆಪ್ಟ್ ಮಾಡಿದೆ, ಅದು ಬೇರೆ ಯಾರೋ ಅಕ್ಸೆಪ್ಟ್ ಮಾಡ್ಬಿಟ್ರು ನನ್ಗಿಂತ ಮುಂಚೆ. ಸೇಮ್ ಎಕೋ ವರ್ಲ್ಡ್ ಬೆಳ್ಳಂದೂರು, ಜಸ್ಟ್ ಮಿಸ್. ಡ್ಯೂಟಿ ಬರುತ್ತಾ ಇಲ್ಲ, ಬನ್ನಿ ಟೀ ಕುಡಿಯೋಣ. ಮಾಡಿರೋದು ಒಂದೇ ಡ್ಯೂಟಿ, ಊಬರ್ ಒಂದು ನೋಡಿ. ಅವ್ನಿಗೆ ಏನ್ ಡೌಟ್ ಅಂತಂದ್ರೆ, ನನ್ನ ಐಡಿಲಿ ಬೇರೆ ಯಾರಾದ್ರೂ ಓಡಿಸ್ತಾ ಇದಾರೆ ಏನೋ ಅಂತ ಡೌಟ್. ಅವಾಗ ಅಂದ್ರೆ ಡೈಲಿ ಅಲ್ಲ, 2-3 ದಿನಕ್ಕೆ ಅಥವಾ 2 ದಿನಕ್ಕೊಮ್ಮೆ ಸೆಲ್ಫಿ ಕೇಳ್ತಾನೆ. ಅವಾಗ ಸೆಲ್ಫಿ ಕೊಳ್ಳೇಬೇಕು. ಸೆಲ್ಫಿ ಕೊಳ್ಳಿಲ್ಲ ಅಂತಂದ್ರೆ ಐಡಿ ಡಿಆಕ್ಟಿವೇಟ್ ಆಗ್ಬಿಡ್ತಾವ. ತುಂಬಾ ಜನರ ಐಡಿ ಇದೇ ರೀತಿ ಹೋಗಿ ಹಾಕೊಂಡಿರೋದು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನೇ ಇವತ್ತು ಡ್ಯೂಟಿಗಳೇ ಬರುತ್ತಾ ಇಲ್ಲ. 8 ಗಂಟೆ ಆಗ ಒಂದು ಅರ್ನಿಂಗ್ಸ್ ಎಷ್ಟು ಗೊತ್ತಾ ನಂದು? 57, ಒಂದು ಬಾಡಿಗೆ 55 ರೂಪಾಯಿ ಅಷ್ಟೇ. ಸೊ 170 ಒಂದು ಬಾಡಿಗೆ ಕರ್ಕೊಂಡ್ ಬಂದು ಡ್ರಾಪ್ ಮಾಡಿದೆ. ಇನ್ನೊಂದು ಬಾಡಿಗೆ ಬಿದ್ದೈತೆ, ಅದನ್ನು ಕೂಡ ಅಕ್ಸೆಪ್ಟ್ ಮಾಡಿದೀನಿ. ಊಬರ್ ಅಲ್ಲಿ ಹೋಗೋಣ ಇವಾಗ ಪಿಕಪ್ಗೆ. ಇಲ್ಲೇ ಪಕ್ಕದಲ್ಲೇ ಇರೋದು. ಇವತ್ತು ಯಾಕೋ ಗೊತ್ತಿಲ್ಲ, ಡ್ಯೂಟಿಗಳು ಅಷ್ಟೊಂದು ಸೆಟ್ ಆಗ್ತಾ ಇಲ್ಲ. ಏರಿಯಾ ಸರೌಂಡಿಂಗ್ ಅಲ್ಲಿ ಅಷ್ಟೊಂದು ಡ್ಯೂಟಿಗಳು ಕೂಡ ಇರ್ಲಿಲ್ಲ. ಇವಾಗ ಒಂದು ಚೊಕ್ನಹಳ್ಳಿ ಬಿದ್ದೈತೆ. ಇನ್ನೊಂದು ವಿಚಾರ ಏನಂತಂದ್ರೆ, ಇವತ್ತು ಅಮಾವಾಸ್ಯೆ ಏನೋ. ನಮ್ಮಮ್ಮ ಹೇಳಿತ್ತು, ಮಧ್ಯಾಹ್ನ ತನಕ ಮಾತ್ರ ಡ್ಯೂಟಿ ಮಾಡ್ಕೊ, ಮಧ್ಯಾಹ್ನ ಮೇಲೆ ಡ್ಯೂಟಿಗೆ ಹೋಗ್ಬೇಡ ಅಂತ. ಪ್ರತಿ ಅಮಾವಾಸ್ಯೆ ನಮ್ಗೆ ಏನಾದ್ರು ಅಮಾವಾಸ್ಯೆ ನನಗೂ ಆಗ್ಬರಲ್ಲ. ಇವಾಗ ಒಂದ್ಸಾರಿ ಮಿಸ್ ಆಯ್ತು, ಗಾಡಿ ಆಕ್ಸಿಡೆಂಟ್ ಆಗೋದು. ನಮ್ಮಮ್ಮ ಹೇಳಿದ್ಮೇಲೆ ನಂಬಿಕೊಂಡು ಮನೆಗೆ ಹೋಗ್ಬೇಕು. ಏನಾದ್ರೂ ನಾನು ಡ್ಯೂಟಿ ಮಾಡ್ಬಿಟ್ಟಂದ್ರೆ ಆ ದಿನ ನನಗೆ ಏನಾದ್ರೂ ಒಂದು ತೊಂದ್ರೆ ಫಿಕ್ಸ್, ಸಣ್ಣ ಪುಟ್ಟ ಹಾಗೆ ಆಗುತ್ತೆ ಅಮಾವಾಸ್ಯೆಗೊಮ್ಮೆ. ಅದಕ್ಕೆ ಮಧ್ಯಾಹ್ನ ತನಕ 12 ಗಂಟೆ ತನಕ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳೋಣ. ಇನ್ನೊಂದು ವಿಚಾರ ಏನಂತಂದ್ರೆ, ಅಂಗಡಿಲಿ ಸಿಗರೇಟ್ ಖಾಲಿ ಆಗಿದಾವ. ಸಿಗರೇಟ್ ತರಬೇಕು. ಡ್ಯೂಟಿ ಮಾಡ್ಕೋಬೇಕಾ, ಸಿಗರೇಟ್ ತರಬೇಕಾ? ನಿನ್ನೆ ನೈಟ್ ಲೇಟ್ ಆಗ್ಬಿಡ್ತು. ಅಂಗಡಿ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ 10 ಗಂಟೆಗೆ ಸಿಗರೇಟ್ ಸಿಗಲ್ಲ. 10 ಗಂಟೆ ಮೇಲೆ ಹೋದ್ರೆ ಅದಕ್ಕೆ ತಗೊಂಡ್ ಬರಕ್ ಆಗ್ಲಿಲ್ಲ. ಇವಾಗ ಹೋಗಿ ತಗೊಂಡ್ ಬರ್ಬೇಕು. ಅಂಗಡಿ ಹತ್ರ ಹೋಗಿ ಅಂಗಡಿಗೆ ಏನ್ ಐಟಮ್ ಬೇಕು ಅದನ್ನ ತಂದು ಕೊಟ್ಟು ಬರ್ಬೇಕು. ಕರೆಕ್ಟಾಗಿ ಲೊಕೇಶನ್ ಅಲ್ಲಿ ಇದೀನಿ, ನೋಡೋಣ. ಏನ್ ಚಳಿಗಿರುವೆ, ಚಳಿನೇ ಕಮ್ಮಿ ಆಗಿಲ್ಲ ಇನ್ನು. ಚಳಿ ಕಮ್ಮಿ ಆದ್ರೆ ಏನಾದ್ರು ಮಾಡ್ಬೋದು. ಚಳಿನೇ ಕಮ್ಮಿ ಆಯ್ತಾನ. ಬನ್ನಿ ಸರ್. ಇಲ್ಲವ್ರೆ ನೋಡಿ, ಇವ್ರೆ. ಓ ಬನ್ನಿ ಸರ್ ಇಲ್ಲಿ. ಹಾ ಬನ್ನಿ ಇಲ್ಲಿ. ಏನೋ ಯಾವ ಕಡೆ ಓಡ್ತಾ ಇದ್ದೀರಾ? ಇವ್ರೊಬ್ರು ಅಣ್ಣ, ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಓಡೋಗ್ಬಿಡ್ತು. ಸುಮ್ಮನೆ ತಮಾಷೆಗೆ ಹೇಳಿದ್ದು. ವೈಟಿಂಗ್ ಡೆಟನ್ ಇದು. ಅವ್ರೆಲ್ಲೆಲ್ಲೋ ಇದ್ದಾರೆ, ನೋಡೋಣ ಇರಿ. ಚಳಿ ಕಮ್ಮಿ ಆಗ್ತಾ ಇಲ್ಲ. ನೋಡೋಣ ಇವಾಗ ಯಾವ್ದಾದ್ರು ಬಿದ್ರೆ ಮಾಡೋಣ. ದಯವಿಟ್ಟು ಹೇಳ್ತೀನಿ, ನಮ್ಮ ಆಟೋದವರು ಸ್ವಲ್ಪ ಹುಷಾರಾಗಿ ಗಾಡಿ ಓಡಿಸಿ ಅಂತ. ಏನಕ್ಕಂತಂದ್ರೆ, ಇವಾಗ ತಾನೇ ಪರಪ್ಪನ ಅಗ್ರಹಾರದ ಹತ್ರ ನಮ್ಮ ಮಾವ ಕಳಿಸ್ದ ನನಗೆ. ಏನಾಗಿದೆಯಪ್ಪ ಅಂತಂದ್ರೆ, ಆಕ್ಸಿಡೆಂಟ್ ಆಗಿರೋದು. ಸ್ವಲ್ಪ ನೋಡ್ಕೊಂಡು ಓಡಿಸಿ. ಯಾಕಂತಂದ್ರೆ ನಿಮ್ಮನ್ನ ನಂಬ್ಕೊಂಡು ನಿಮ್ ಫ್ಯಾಮಿಲಿಗಳು ಇರ್ತಾವೆ. ಡಾಂಬರ್ ರೋಡ್ ಹಾಕಂತಾರ. ಇವ್ನ ಹಿಂಗಸ್ ಬಂದನ, ಒಂದ್ ಲಾರಿದ ಹಂಗಸ್ ಬಂದನ. ನೀರಿನ ಟ್ಯಾಂಕ್ ಇರ್ತಾವನು, 2 ಕಾಲಿಲ್ಲ. ಮುಂಜಾನೆ ಮಂಜಲ್ಲ, ಏನು ತಂದಿಲ್ಲ ಇಬ್ಬರಿಗೆ. ಆದಷ್ಟು ನೋಡ್ಕೊಂಡು ಓಡಿಸ್ರಪ್ಪ ಪುಣ್ಯಾತ್ಮರ. ನಮ್ಮ ಆಟೋದವ್ರು ಎರ್ರಾ ಬೇರೆ ಬರ್ರು ಅಂತ ಹೋಗ್ತಾ ಇರ್ತೀರಾ, ಬರ್ತಾ ಇರ್ತೀರಾ. ಬಟ್ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ಈ ಗಾಡಿಲಿ ಏನೇನು ಇಲ್ಲ. ಈ ಗಾಡಿಲಿ ಫಸ್ಟ್ ಆಫ್ ಆಲ್ ಜೀವನೇ ಇಲ್ಲ. ಆಟೋಗಳಲ್ಲಿ ಹೆಂಗ್ ಗೊತ್ತಾ, ಸ್ಟ್ರೆಂತ್ ಇಲ್ಲ ಈ ಗಾಡಿಗಳು. ಏನಾದ್ರು ಜಸ್ಟ್ ಹಿಂಗ್ ಟಚ್ ಆಯ್ತು ಅಂತಂದ್ರೆ ಸಾಕು, ಪೂರ್ತಿ ಬಾಡಿ ಹಿಂಗ್ ಬರುತ್ತೆ.
ನಮ್ ಕಾಲೇ ಹೋಗ್ಬಿಡ್ತಾವ ಇದ್ರಲ್ಲಿ. ಫಸ್ಟ್ ಹೋಗೋದೇ ಕಾಲು. ಈಗ ಕೂತಿದೀನಿ, ಯಾರಾದ್ರೂ ಮುಂದೆಯಿಂದ ಒಂದ್ ಗುದ್ದಿದ್ರೆ ಫಸ್ಟ್ ಕಾಲು ಹೋಗ್ತವೆ. ಆ ಗುದ್ದಿರೋ ಫೋರ್ಸ್ಗೆ ನಮ್ ತಲೆ ಹೋಗ್ಬಿಟ್ಟು ಸೀದಾ ಈ ಡ್ಯಾಶ್ ಬೋರ್ಡ್ ಬೀಳುತ್ತೆ. ಮುಖ ಅಂದ್ರೂ ಸ್ಕ್ರಾಪೆ. ಸೊ ಏನೇ ಮಾಡ್ಬೇಕಂತ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ, ಹುಷಾರು ಆದಷ್ಟು. ಅದೇ ಸ್ಕ್ಯಾನ್ ಮಾಡಿದೀನಿ, ಪೇಮೆಂಟ್ ಆಗ್ತಾ ಇಲ್ವಲ್ಲ. ರೀಚಾರ್ಜ್ ಖಾಲಿ ಆಗಿದೆ ಏನೋ ಗೊತ್ತಿಲ್ಲ, ಪೇಮೆಂಟೇ ವರ್ಕ್ ಆಗ್ತಾ ಇರ್ಲಿಲ್ಲ. ಅರ್ಜೆಂಟ್ ಅಲ್ಲಿ ಕೀನು ಹಾಕಿಲ್ಲ, ಹಂಗೆ ಕೂತ್ಬಿಟ್ಟು ಸೆಲ್ಫ್ ಓದ್ತಾ ಇದ್ದೀನಿ. ಡ್ಯೂಟಿ ಇಲ್ಲ. 1, 2, 3, 4, 5 ಡ್ಯೂಟಿಗಳು ಬೀಳ್ತಾ ಇಲ್ಲ ಇವಾಗ. ನಂದು ರೀಚಾರ್ಜ್ ಖಾಲಿ ಆಗಿದೆ ಏನೋ ಒಂದ್ಸರಿ ನೋಡ್ಕೋಬೇಕು. ಫೋನ್ ಪೇ 3-4 ದಿನಕ್ಕೆ ಮುಂಚೆನೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಇನ್ನು 4 ದಿನ ಐತೆ, ಆದ್ರೂ ಇವಾಗಲೇ ನೆಟ್ಟನ್ನ ಇದು ಮಾಡ್ತವನೆ, ವರ್ಕ್ ಆಗ್ಲಾರ್ದಂಗೆ. ಏನ್ ಹೇಳೋಣ. ಮುಗೀತು ಡ್ಯೂಟಿ. ಒಂದು ಡ್ಯೂಟಿ ಕೊಡ್ತಾ ಇಲ್ಲ, ಆನಲ್ಲೇ ಇದಾವ ಡ್ಯೂಟಿ. ಅಂಗಡಿ ಹತ್ರ ಬಂದಿದೀವಿ. ಇವ್ ನೋಡಿದ್ರೆ ಬ್ರೂ ಹೋಗ್ಬೇಕಂತೆ. ಎಲ್ಲಿಗೆ ಹೋಗ್ಬೇಕು? ಆಟೋದಲ್ಲಿ ಹೋಗ್ಬೇಕಾ? ಯಾರ್ದು ಆಟೋ? ಇನ್ನೂ ಹೋಗು, ಚಳಿ ಗೊತ್ತಿಲ್ಲ, ಹಂಗೈತೆ ಚಳಿ. ಬರ್ಲಾ ಡ್ಯೂಟಿ ಹಾಕ್ಕೊಂಡ ನಾನು. ಬಾಯ್ 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 ಬಾಯ್. ಬಲೆ ಇಷ್ಟು ವಿಡಿಯೋ ಮಾಡಿದ್ರೆ ಸಾಕಲ್ವಾ? ಡಿಂಗ್ ಚಿಕ್ಕ ಡ್ಯೂಟಿ ಬಂತು, ಕ್ಯಾನ್ಸಲ್ ಆಯ್ತು. ಇವ್ರನ್ನ ಹಿಂಗ್ ಹಾಕೊಂಡು ಡ್ಯೂಟಿ ಮಾಡ್ಬೇಕಂತೆ. ಮಾಡಿದ್ಯಾ? ಆನ್ ಮಾಡಿದ್ಯಾ? ರೆಕಾರ್ಡ್ ಅಲ್ಲಿ ಐತೆ. ಏನ್ರಿ ಅಪ್ಪ ಮಗೊಂದ್ ಇಬ್ಬರದು. ಇವ್ನ್ ಇವಾಗೇನೆ ಹೋಗ್ಬೇಕು ಅಂತಾನೆ, ಇವ್ನ್ ನೋಡ್ರೆ ಗಂಟ ಹಾಕೊಂಡ್ ಕೂತವ್ನೆ, ಇನ್ನು ಏನೇನ್ ಮಾಡ್ಬೇಕು ಅಂತ ಅವನೆ. ನೀನು ಡ್ರೈವರ್ ಏನಾ? ನೀನು ಡ್ರೈವರ? ಇಂಜಿನಿಯರ್ ಪಂಜಿನಿಯರ್ ಆಗಲಿ, ನಮ್ ತರ 50-100ಕ್ಕೆಲ್ಲ ಓಡಾಡ್ಬೇಡ ನೀನು. ಯಾರೇ ಬಡೆ नक्को रे 50 की 100 की मार जाता तो मारना रे लाख 150 नक्को रे अंत बोल दो लाइक करो शेयर करो कमेंट करो उधर बोल रहे उधर बोल लाइक करो शेयर करो कमेंट करो ಡಿಂಗ್ ಚಿಕ್ಕ ಹಿಂಗ ಹಾಕೊಂಡ್ ಡ್ಯೂಟಿ ಮಾಡೋಣ ಹೋಗೋಣ ಸರ್ ನಿಮ್ಮ ಅಪ್ಪ ಕೋಣಕೊಂಟ ಕ್ರಾಸ್ ಹೋಗ್ಲಿ ನೀನ್ ಈ ಕಡೆ ಹೊಂಟ್ಬಿಡು ಶಿವಾಜಿನಗರ್ ಕಡೆ ಅವನು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬಿಡ್ತಾನೆ ಇವನ್ನ ಎತ್ಕೊಂಡ್ ತಿರ್ಗಾಡ್ಬೇಕು ಅಲ್ಲಂದ್ರೆ ಗಾಡಿ ಈ ಅಪ್ಪ ಈ ಗಾಡಿ ಹೋಗೋಣ ಮನೆಗೆ ಅಜನ್ ಸರ್ ನಮಾಜ್ ಮುಗಿಸ್ಕೊಂಡು ಇವಾಗ ಬಂದೆ ಇವಾಗ ನೋಡೋಣ ಒಂದ್ 3 ಗಂಟೆ ಮೇಲೆ ಡ್ಯೂಟಿನ ಸ್ಟಾರ್ಟ್ ಮಾಡ್ಬೇಕು ಅಂತ ಇದೀವಿ ನೋಡೋಣ ಏನಾಗುತ್ತೆ ಬೆಳಿಗ್ಗೆ ಅಂತೂ ಡ್ಯೂಟಿ ಚೆನ್ನಾಗ್ ಆಗ್ಲಿಲ್ಲ ಇವಾಗಾದ್ರೂ ಡ್ಯೂಟಿಗಳು ಚೆನ್ನಾಗ್ ಆಗ್ತಾವೋ ಇಲ್ವೋ ಗೊತ್ತಿಲ್ಲ ಡ್ಯೂಟಿ ಹಂಗ ಆನ್ ಮಾಡಿದೀನಿ ಇವಾಗ ನಾನು ಬೆಳಿಗ್ಗೆ ಬರೀ 400 ರೂಪಾಯಿ ಅಷ್ಟೇ ಅರ್ನ್ ಮಾಡಿದೆ 400 ರೂಪಾಯಿ ಅರ್ನ್ ಮಾಡ್ಬಿಟ್ಟು 300 ಚಿಲ್ಲರೆ CNG ನೇ ತುಂಬಿಸಿರೋದು ಡ್ಯೂಟಿ ಬೀಳ್ತೈತೆ ಇಲ್ಲ ಅಂತಲ್ಲ ಇಲ್ಲಿ ನೋಡ್ತಾ ಇದ್ರಲ್ವಾ 1.8 ಕಿಲೋಮೀಟರ್ ಇಲ್ಲಿ ರೈಲ್ವೆ ಗೇಟ್ ಕ್ಲೋಸ್ ಆಗಿರುತ್ತೆ ಹೆವಿ ಜಾಮ್ ಇಲ್ಲಿಂದ ಇಲ್ಲಿಗೆ ಹೋಗೋ ಅಷ್ಟರಲ್ಲಿ 10 ನಿಮಿಷ ಪಿಕಪ್ ಈ ಪ್ಯಾಸೆಂಜರ್ ಅಷ್ಟೊಂದು ವೇಟ್ ಮಾಡಲ್ಲ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಇವಾಗ ಇಲ್ಲಿಂದ ನಾನು ಅಕ್ಸೆಪ್ಟ್ ಮಾಡಿ ಹೋದ್ರೂ ಕೂಡ ಕ್ಯಾನ್ಸಲ್ ಮಾಡ್ತಾರೆ 2 ಕಿಲೋಮೀಟರ್ ಪಿಕಪ್ ಸೊ ಇವಾಗ ನಾನು ಲಾಂಗ್ ಪಿಕಪ್ ಬಿಟ್ಟಿದ್ದೀನಿ ಆದಷ್ಟು ನಾರ್ಮಲ್ ಪಿಕಪ್ ಇರ್ತಾವಲ್ಲ ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ ಒಂದು ಬಾಡಿಗೆ ಈ ರೀತಿ ಆಗುತ್ತೆ ಅದನ್ನ ನಾವು ಅಕ್ಸೆಪ್ಟ್ ಮಾಡಲ್ಲ ಯಾಕಂದ್ರೆ ಅಕ್ಸೆಪ್ಟ್ ಮಾಡಿದ್ರು ಹೋದ್ರು ಕೂಡ ಕ್ಯಾನ್ಸಲ್ ಆಗುತ್ತಲ್ಲ ಅದೇ ಒಂದು ರೀಸನ್ ಯಾಕಂದ್ರೆ ಇರೋದು ವಾಸ್ತವ 10 ನಿಮಿಷ ಪಿಕಪ್ ಅಂತಂದ್ರೆ ಅಲ್ಲಿ ಜಾಮ್ ಇದೆ ಜಾಮ್ ಅಲ್ಲಿ ಹೋಗಿ ನಾನು ಪಿಕಪ್ ಮಾಡಕ್ ಹೋದ್ರು ಕೂಡ ಅಷ್ಟರಲ್ಲಿ ಡ್ಯೂಟಿ ಕ್ಯಾನ್ಸಲ್ ಆಗುತ್ತೆ ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ಸೊ ಅದಕ್ಕೆ ಅಕ್ಸೆಪ್ಟ್ ಮಾಡ್ಲಿಲ್ಲ ಇವಾಗ ನೋಡೋಣ ಬೇರೆ ಯಾವ್ದಾದ್ರು ಬೀಳುತ್ತೇನೋ ಅಂತ ಸ್ವಲ್ಪ ವೆಯ್ಟ್ ಮಾಡೋಣ 226 170 ಇಷ್ಟೇ ಅರ್ನ್ ಮಾಡಿರೋದು 400 ರೂಪಾಯಿ ನೋಡೋಣ ಯಾವ್ದಾದ್ರು ಬಿದ್ರೆ ಹೋಗೋಣ ಯಾವ್ದು ಟೀ ಕುಡ್ದೆ ಡ್ಯೂಟಿ ಮಾಡ್ಕೊಂಡು ಒಯ್ತಾ ಇರೋದು ಇವಾಗ OTP ಹೇಳಿ ಸರ್ OTP ತಿರುಗಿಸ್ಕೊಂಡು ಹೋಗ್ಬಿಡ್ಲ ತಿರುಗಿಸ್ಕೊಂಡು ಹೋಗ್ಬಿಡ್ತೀನಿ ಕರ್ಕೊಂಡು ಹೋಗ್ಬಿಡ್ತೀನಿ ಎತ್ತಾಕೊಂಡು ಡ್ಯೂಟಿನೇ ಮಾಡ್ತಾ ಇದೀನಿ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದೀನಲ್ಲ B404 844 ಮೇಡಮ್ ಅವ್ರ ಡ್ಯೂಟಿ ಮುಗೀತು ನಮ್ ಡ್ಯೂಟಿನೂ ಮುಗೀತು ಮೇಡಮ್ ಅವ್ರ ಹೋಗ್ತಾರೆ ಮನೆಗೆ ಯಾರಿಲ್ಲ ನಡಿ ಹೋಗಂ ಬಂದ್ ಮಾಡ್ಕೊಂಡು 7:30 ಇನ್ನೊಂದು ಅರ್ಧ ತಾಸು ಕುಂದ್ರಮ್ಮ ಜಾನ ಇಲ್ಲ ಸಿಗರೇಟರ್ ಹೋಗ್ಕೋಲ್ಲ ಅದ್ರಲ್ಲಿ ಇವತ್ತು ಅಮಾವಾಸ್ಯೆ
ಅಮಾಸೆ ಯಾರಾದ್ರೂ ಇಲ್ಲಿ ಮನೆಗೆ ಮಣ್ಣು ತರುವುದ್ರ ಕಷ್ಟ. ಮುಂಜಾನೆ ಅಲ್ಲಿ ಬಂದು ಉಚ್ಚಿ ಹೋಯ್ತಲ್ಲ ಆಕಳ. ಹಾ ಮತ್ತ ನೀನು ಎಲ್ಲಿ ನೀರು ಚೆಲ್ಲಿ ಅಂತ ತಿಳ್ಕೊಂತಾನಂತೆ ಬೈತಾಳೆ ನಮ್ಮ ಮತ್ತಿದ್ದೀನ ಅಂತ ನಾನು ಆಕಿ ಮಾತಾಡ್ತೀನಿ. ಆಕಳ ಬಂದು ಉಚ್ಚಿ ಹೋಯ್ತಲ್ಲ ಚಲೋ ಆಗತ್ತೆ. ಡ್ಯೂಟಿ ಮಾಡ್ಕೊಂಡು ಬಂದೆ. ಹೋಗಿ ಒಂದು 400-500 ರೂಪಾಯಿ ಮಾಡ್ಕೊಂಡು ಬಂದೆ. ಡ್ಯೂಟಿ ಗೊತ್ತಾಯ್ತು. ಬಟ್ ಏನಂತಂದ್ರೆ ಹೆವಿ ಆ ಕಡೆ ಈ ಕಡೆ ಸ್ವಲ್ಪ ಟ್ರಾಫಿಕ್ ಇತ್ತು. ನನ್ನ ಅಂಗಡಿ ಹತ್ರ ಬರ್ಬೇಕಾಗಿತ್ತು. ಟೀ ಕಪ್ ಎಲ್ಲ ಖಾಲಿ ಆಗಿತ್ತು. ಮೆಟೀರಿಯಲ್ ತರಕಂತ ಹೋದ್ರೆ ಒಂದ್ ಕಡೆ ಅಮಾವಾಸ್ಯೆ, ಅಲ್ಲಿನೂ ಅಂಗಡಿ ಕ್ಲೋಸು. ಇನ್ನೊಂದ್ ಕಡೆ ಹೋದೆ, ಅಲ್ಲಿ ಶುಕ್ರವಾರ, ಅಲ್ಲಿನೂ ಕ್ಲೋಸು. ಸೊ ಅದಕ್ಕೆ ವಾಪಸ್ ಬಂದೆ. ಇವತ್ತು ಬೆಳಿಗ್ಗೆ ಅಂಗಡಿಗೆ ಟೀ ಸಿಗರೇಟ್ ಓಪನ್ ಮಾಡ್ಬೇಕು ಅಂತಂದ್ರೆ ಸಿಗರೇಟ್ ಬೇಕೇ ಬೇಕು, ಟೀ ಕಪ್ ಎಲ್ಲ ಬೇಕೇ ಬೇಕು. ಸೊ ಇವಾಗ ಇಲ್ಲ, ಅದಕ್ಕೆ ಬೇಗ ಕ್ಲೋಸ್ ಮಾಡ್ಕೊಂಡು ನಾಳೆ ಸ್ವಲ್ಪ ಲೇಟಾಗಿ 9-10 ಗಂಟೆ ಹಂಗೆ ಓಪನ್ ಮಾಡೋಣ ಅಂತ ಪ್ಲಾನು. ನೋಡೋಣ.